ಸುಮ್ಕಿರು, ಬೇಜಾರು ಮಾಡ್ಕೋಬೇಡ. ಇವತ್ತು ನಾವು ದೇವ್ರಿಗೆ ಹೋಗೋಣ ಮಣಿ. ದೇವ್ರಿಗೆ ಹೋದ್ರೆ ಸರಿ ಹೋಗ್ತೀಯ ಅಂತ ಹೇಳವ್ರೆ. ನಾವು ಅಲ್ಲಿ ಇಲ್ಲಿ ಸುಮ್ಮನೆ ಹಾಸ್ಪಿಟ್ಲಿಗೆ ತೋರಿಸಿದ್ವಿ, ಆ ದೇವ್ರ ಮರೇನೋ ಬೆಳ್ಳಿಲ್ಲ. ಜನ ಎಲ್ಲ ನಾ ದೇವ್ರಿಗೆ ಕರ್ಕೊಂಡೋಗ್ರಿ ಚೆನ್ನಾಗಿ ಆಗ್ತಾಳೆ ಅಂತ ಹೇಳ್ತಾರೆ. ದೇವ್ರಿಗೂ ಹೋಗೋಣ ಸುಮ್ಕಿರಮ್ಮ. ಈಗ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಕೈ ಮಾಡಿಸ್ಕೊಂಡು ಅರ್ಕೆ ಮಾಡ್ಕೊಂಡು ಬಂದರೆ ಚೆನ್ನಾಗಿ ಆಗ್ತೀವಿ. ಸುಮ್ಮನಿರು. ಯಾಕೆ ಯಾರು ಬೈದ್ರಮ್ಮ? ಯಾರು ಬೈದ್ರೇನು? ಹಾಂ ಹ್ಞೂ ಅಂತೀಯ? ಯಾರು ಬೈದ್ರಮ್ಮ? ನಿನ್ನ ತಮ್ಮ ಬೈದ್ನೆ? ಇಲ್ಲ. ನಿನ್ನ ತಂಗಿ ಬೈದ್ಲೆ? ಇಲ್ಲ. ಮತ್ತು ಯಾರು ಬೈದರು? ಇವಳು ಅಪ್ಪಾಯಿ ಬೈತೆ? ಇಲ್ಲ. ಎಲ್ಲ ಮತ್ತಿಲ್ಲ ಇಲ್ಲ ಅಂತೀಯ. ಜೀವಿತ ಬೈದ್ಲೆ? ಹ್ಞೂ ಅವಳು ಬೈದ್ಲೇನು? ತಲೆ ಗುಣ್ಕಾಗ್ತಾಳೆ ಅವಳು ಬೈದ್ಲು ಅಂತ. ಅವಳೇ ಬೈದಿರೋದು ಹಂಗಾರೆ ನನಗೆ ಅದಕ್ಕೇನೆ. ರಮ್ಮಯ್ಯನೂ ಅವಳು ಸೇರ್ಕೊಂಡು ಬೈದ್ರಾ? ನೋಡು ಅದಕ್ಕೆ ಮತ್ತೆ ನೀನು ಹೇಳಕ್ಕೆ ಬರಲ್ವಲ್ಲ, ಅದಕ್ಕೆ ಬೈದವ್ರೆ. ಬೈದ್ರೇನು? ಸುಮ್ಮನೆ ನಾನೆಲ್ಲ ಹೇಳ್ತೀನಿ, ಬೈದ್ಬಿಟ್ಟಿದ್ದೀನಿ ಅಂದರೆ ಸರಿಯಾಗೋದಿಲ್ಲ ಅಂತ. ಯಾಕೆ ಬೈದ್ಲು ಕೇಳ್ತೀನಿ. ಏ ಜೀವಿತಾ ಇನ್ನೂವರೆಗೂ ಆಗೈತೆ, ನಾವು ಯಾರೂ ಒಂದು ಮಾತು ಬೈದಿಲ್ಲ ಇವಳಿಗೆ. ಇವಳು ಯಾಕೆ ಬೈಯೋಕ್ಕೆ? ಇನ್ನೂ ನೆನ್ನೆ ಮೊನ್ನೆ ಬಂದು ಯಾಕೆ ಬೈಬೇಕು ಇವಳು? ಯಾಕೆ ಬೈಬೇಕು ಅಂತ? ಏ ಜೀವಿತಾ ಏಯ್ ಬಾ ಇಲ್ಲಿ. ಯಾಕಮ್ಮ ಏನಾಯ್ತು? ನೋಡ ಇಲ್ಲಿ, ಅವಳು ಜೀವಿತ ಬೈದಿದ್ದಾಳೆ. ಅವಳು ಅದಕ್ಕೆ ಅಳ್ತಾ ಇದ್ದಿದ್ದು ನೆನ್ನೆ ಎಲ್ಲನ. ಇವತ್ತು ಸಪ್ಪಗಿದ್ದಾಳೆ. ಸ್ನಾನ ಮಾಡಬೇಕಾದ್ರೆ ನನಗೆ ಸ್ನಾನ ಮಾಡಿಸ್ಬೇಕಾದ್ರೆ ಹಿಂದೆಂದೂ ಸ್ನಾನ ಮಾಡಿಸ್ಬೇಕಾದ್ರೆ ಅಳ್ತಾ ಇರಲಿಲ್ಲ. ಇವತ್ತು ಅಳ್ತಿದ್ಲು. ಇವಳು ಸಪ್ಪಗಿರೋದಕ್ಕೆ ಕಾರಣ ಅವಳು ಜೀವಿತ ಬೈದಿದ್ದಾಳೆ. ಯಾಕೋ ಬೈಬೇಕು? ನಾವು ಇಷ್ಟೊಂದಾಗೈತೆ ಒಂದಿಷ್ಟು ಬೇಜಾರಿಕೆ ಅನ್ನಂಗೆ ನನ್ನ ಮಗಳನ್ನ ಮನೆ ಕೇಂದ್ರ ಮಗಳಾಗೆ ಆಗಲಿ ನನ್ನ ಮಗಳು ನಾವು ನೋಡ್ಕೊಂಡಿದ್ದೀವಿ. ಅವಳು ಯಾಕೋ ಇದು ಮಾಡಬೇಕು? ಅವಳು ಯಾಕೋ ಬೈಬೇಕು ನನ್ನ ಮಗಳನ್ನ? ಯಾವಾಗ ಬೈದ್ಲು? ಯಾರು ಹೇಳಿದ್ದು ಬೈದಿದ್ದು ಅಂತ? ಯಾವಾಗ ಬೈದ್ಲಮ್ಮ? ನಾನು ಈಗ ಕೇಳಿದೆ. ಯಾರನ್ನ ಬೈದ್ರೆ ನಮ್ಮಂದೆ ಹ್ಞೂ ಅಂದ್ಲು, ತಲೆ ಗುಣ್ಕಾಕಿದ್ಲು. ಯಾರು ಅಂದಿದ್ಕೆ ಹಿಂಗೆ ತಲೆ ತಿರುವಿದ್, ಯಾರು ಅಂದಿದ್ಕೆ ನಿಮ್ಮ ಅಪ್ಪ ಬೈತೆ, ನಿಮ್ಮ ತಮ್ಮ ಬೈದ್ನೆ, ನಿಮ್ಮ ತಂಗಿ ಬೈದ್ಲೆ ಅಂದರೆ ಇಲ್ಲ ಅಂತಾಳೆ. ನಾನು ಬೈದ್ನೆ ಇಲ್ಲ. ಜೀವಿತ ಬೈದ್ಲೆ ಹ್ಞೂ ಅಂತಾಳೆ. ಜೀವಿತೇನಮ್ಮ ಬೈದಿದ್ದು? ಜೀವಿತಾನೆ ಬೈದಿದ್ದೆ? ನಿನ್ನ ತಮ್ಮ ಬೈದ್ಲೆ? ಜೀವಿತ ಬೈದ್ಲೆ ಅಕ್ಕ? ನೋಡು ಅಂತ ಇದ್ದಾಳೆ. ಜೀವಿತಾನೆ ಬೈದಿರೋದು. ಅವಳಿಗೆ ತಲೆ ಗುಣ್ಕಕ್ಕೆ ಒಂದೇ ಬರೋದು, ಹಿಂಗೆ ತಲೆ ಹಿಂಗೆ ಅಲ್ಲಾಡ್ಸೋಕು, ಹಿಂಗೆ ತಲೆ ಹಿಂಗೆ ಅಂತಾಳೆ ಅಷ್ಟೇ. ಅಷ್ಟು ಬಿಟ್ಟರೆ ಅವಳಿಗೆ ಇನ್ನೇನು ಬೇರೆದು ಏನು ಮಾತಾಡೋಕ್ಕೆ ಬರಲ್ಲ, ಏನು ಹೇಳಕ್ಕೆ ಬರಲ್ಲ. ಬರೀ ಹಿಂಗೆ ತಲೆ ಗುಣ್ಕಾಕೋದು ಅಷ್ಟೇ. ಇನ್ನೇನು ಅವಳಿಗೆ ಮಾತಾಡೋಕ್ಕೆ ಏನು ಬರಲ್ಲ. ಅಲ್ಲ ನೋಡಿ ಇಂಥದ್ದೇ ಮಾಡೋದವಳು. ನೆನ್ನೆ ಮನೆ ಬಂದು ನನ್ನ ಮಗಳು ನಾವು ಇಷ್ಟು ವರ್ಷ ಆದ್ರೂ ಒಂದು ಮಾತು ಬೈದಿಲ್ಲ. 2 ದಿನಕ್ಕೆ ಬೇಜಾರ ಇಟ್ಕೊಂಡು ಇವಳು ಹಿಂಗೆ ಮಾಡಿದರೆ ಇವಳು ಇನ್ನೂ ತಡ ಇಲ್ಲ ನೋಡ್ಕೊಂತಾಳೆ ನನ್ನ ಮಗಳನ್ನ. ನಾವು ಬಿಡು, ನಾವು ಸತ್ರು ನನ್ನ ಸಸ್ಯ ಏನಕ್ಕೆ ನೋಡ್ಕೊಂತಾಳೆ ಅಂತ ನಾವು ಅಂದ್ಕೊಂಡಿದ್ರೆ ಇವಳೇ ನೋಡಿದ್ರೆ ಹಿಂಗೆ ಮಾಡ್ತಾಳೆ. ತಾಯಿ ಮಗಳಿಬ್ರು ಮೂಗು ಮುಚ್ಕೊಂತಾರೆ, ವಾಸನೆ ಬರುತ್ತೆ ಅಂತ ನೋಡ್ದಂಗೆ. ಅವ್ರಿಗೆ ಹೇಳು ಏನಾನ ಮಾತಾಡ್ಬಿಟ್ಟಿದ್ದೆ ಅಂತ ಸರಿಯಾಗೋದಿಲ್ಲ ಅಂತ. ನಾನು ನೀರು ಒಯ್ಕೊಂಡು ಇವಳಿಗೂ ನೀರು ಒಯ್ದೆ ಕಣ್ ಪಾಪ. ನಡಿ ಹೋಗೋಣ ದೇವಸ್ಥಾನಕ್ಕೆ ಹೋಗಿ. ಇವತ್ತು ಬೇರೆ ಮಂಗಳವಾರ ಶುಕ್ರವಾರನೇ ಹೋಗ್ಬೇಕಂತೆ. ಅದಕ್ಕೆ ಕಾಟೇರಮ್ಮನ ದೇವಸ್ಥಾನಕ್ಕೂ ಚಾಮುಂಡೇಶ್ವರಿಗೂ ಹೋಗಿ ಬರೋಣ. ಚಾಮುಂಡೇಶ್ವರಿ ಎಲ್ಲ ಹೋಗಿ ಬಂದರೆ ಒಳ್ಳೇದಾಗುತ್ತೆ ಅಂತ ಹೇಳವ್ರಿ. ಅದನ್ನು ಒಂದು ತಕ್ಕ ಹೋಗೋಣ, ಎಲ್ಲಿಗೆ ಹೋಗೋಣ ಹೇಳಿ? ಇವಾಗ 2 ತಕ್ಕ ಹೋಗಿ ಬರೋಣ ಕಾರ್ನಾಗೆ. 2 ತಕ್ಕ ಹೋಗ್ಬಿಡೋಣ ಬೇಡಮ್ಮ, ಹೋಗಿ ಬಂದ್ಬಿಡ್ಬೋದು. ಇನ್ನೇನು ನಾವೇ ತಾನೇ ಹೋಗ್ತಿರೋದು 3 ಹೋಗಿ ಬಂದ್ಬಿಡ್ಬೋದು. ಇವಳು ಬರ್ತಾಳಂತ, ಅವಳು ಬರೋದಾದರೆ ಬರಲಿ ಹೇಳು ಅಷ್ಟೇ. ಅವಳನ್ನು ಕರ್ಕೊಂಡು ಹೋಗ್ಬಿಡೋಣ. ಕೆಲಸ ಐತೆ ಅಂತ ಹೇಳ್ತಿದ್ಲು. ನಾನು ಕೆಲ್ಸಕ್ಕೆ ಹೋಗ್ತೀನಿ ಕಣಮ್ಮ, ನೀನೇ ಹೋಗು ಅಂತ ಹೇಳಿದ್ಲು. ಯಾಕತ್ತೆ? ನಾನು ಮಾಕ ತೊಳ್ಕೊಂಬನ ಅಂತ ಬ್ರಷ್ ಮಾಡ್ತಾ ಇದ್ದೆ. ಯಾಕತ್ತೆ? ಯಾಕೋ ಕರೆದ್ರಿ? ಜೀವಿತ ಅಂತಿದ್ರಿ. ಇವಳಿಗೆ ಯಾಕೆ ಬೈದಿರೋದು ನೀನು? ಏನಂತ ಬೈದೆ ಜೀವಿತ? ನೋಡಿ ಇವಳು ಬೈದಿರೋದಕ್ಕೆ ಅವಳು ಹಂಗಿರೋದು. ಅವಳು ಸುಮ್ಮನೆ ಹಂಗಿರಲ್ಲ. ಇಲ್ಲಾಂದರೆ ಹೆಂಗಿರ್ತಾಳೆ ಗೊತ್ತೇ ಅವಳು? ಎಷ್ಟು ಚೆನ್ನಾಗಿ ನಗ್ನಾಗ್ತಾ ಎಷ್ಟು ಚೆನ್ನಾಗಿ ಟಿ ವಿ ಹಾಕಿದ್ರೆ ಸಾಕು, ಟಿ ವಿ ನೋಡ್ಕೊಂಡು ಆರಾಮಾಗಿ ಟಿವಿನೋ ಫೋನೋ ಯಾವ್ದಾರ ಒಂದು ಹಾಕ್ಬಿಟ್ರೆ ಆರಾಮಾಗಿ ನೋಡ್ಕೊಂಡು ಮನೆ ಕೆಮ್ತಾಳೆ ಅವಳು. ನೀನು ಹಿಂಗೆ ಮಾಡಬೇಡ. ಅವಳು ಏನು ಮಾಡ್ತಾಳೆ? ನಿನಗೇನು ತೊಂದರೆ ಕೊಡ್ತಾಳೆ? ಅವಳನ್ನ ಯಾಕೆ ಬೈತೀಯ ನೀನು? ಬೈಬೇಡ. ನೋಡಿ ಹೇಳಿರ್ತೀನಿ, ನೆನ್ನೆ ಮನೆ ಬಂದು ಹಿಂಗೆ ಬೇಜಾರ ಇಕ್ಕೊಂಡ್ರೆ ಅವಳ ಬಗ್ಗೆ ಹೆಂಗೆ? ನಾವು ಇಷ್ಟೊಷ್ಟಿಂದ ನಾವು ಹೆಂಗೆ ನೋಡ್ಕೊಂಡಿರ್ಬೇಕು? ನೀವು ಬೈದ್ನ? ನಾನು ಇಲ್ಲ ಅತ್ತೆ, ನಾನೇನಕ್ಕೆ ಬೈಯನ? ಅಯ್ಯೋ ದೇವ್ರೆ, ನಾನು ಏನಕ್ಕತ್ತೆ ಬೈಯನ? ಇಲ್ಲ ಕಣತ್ತೆ, ನಾನು ಬೈಲಿಲ್ಲ. ನಾನು ಯಾಕತ್ತೆ ಬೈಯನ? ನನಗೆ ಬೈಯೋದ್ರಿಂದ ಏನು ಬರೋಂಗೈತೆ ಹೇಳು? ಇಲ್ಲ ಕಣತ್ತೆ, ನಾನು ಬೈಲಿಲ್ಲ. ಅಯ್ಯೋ, ಅವಳು ಎಲ್ಲನೋ ಮಿಸ್ ಮಾಡ್ಕೊಬಿಟ್ಟವಳೆ. ಯಾರು ಬೈದಿಲ್ಲಪ್ಪ, ನಾನು ಯಾಕೆ ಬೈಯನ ಹೇಳು? ಪಾಪಚ್ಚಿ, ನನಗೆ ಚೆನ್ನಾಗಿ ನೋಡ್ಕೋಬೇಕು ಅಂಬೋದೇ ಇರೋದು, ನಾನು ಬೈಯೋಕ್ಕಾಗುತ್ತೆ? ಬೈಬೇಡ ಜೀವಿತ. ಏನಾದ್ರೂ ನಿನಗೆ ಹಿಂಸೆ ಅನಿಸಿದ್ರೆ ನನಗೆ ಹೇಳು, ಸರಿನಾ? ಏನಾದರೂ ಎತ್ತಿ ಇಳ್ಸೋಕ್ಕಾಗಲಿ ಏನಾದ್ರೂ ಆಗಲಿಲ್ಲ ಅಂತಂದರೆ ನನ್ನ ಕರಿ, ನಾನು ಬರ್ತೀನಿ. ನಮಗೆ ನಾವೆಲ್ಲ ಬೇಜಾರಿಲ್ಲ. ಯಾಕಂದರೆ ಭಾಳ ದಿವಸದಿಂದ ಮಾಡಿ ನನಗೆ ಇಂಥ ಕೆಲಸಗಳೆಲ್ಲ ನನಗೂ ನಮ್ಮ ಅಮ್ಮನಿಗೂ ನಮ್ಮ ಅಕ್ಕನಿಗೂ ಎಲ್ರಿಗೂ ಅಭ್ಯಾಸ ಆಗಿಬಿಟ್ಟೈತೆ. ಯಾಕಂದರೆ ನಮ್ಮ ಅಕ್ಕ ಅಂತಂದರೆ ನಮಗೆ ತುಂಬ ಇಷ್ಟ. ನಾವು ಚೆನ್ನಾಗಿ ನೋಡ್ಕೊಂತೀವಿ. ಒಳಗೆ ಸಪ್ಪಗಿರೋದಕ್ಕೆ 2-3 ದಿನ ಭಾಳ ಬೇಜಾರಾಗ್ಬಿಟ್ಟೈತೆ ನಮಗೇನೆ. ನಮ್ಮ ಅಮ್ಮ ಇನ್ನೂ ಬೇಜಾರು ಮಾಡ್ಕೊಂಡೈತೆ ಅವಳಿಗೆ ಹಂಗೆ ಆಯ್ತಲ್ಲ ಅಂತ.
ನಮ್ಮಿಬ್ಬರ ಮೇಲೂ ಪ್ರೀತಿ ಇಲ್ಲ. ನಮ್ಮ ಅಮ್ಮ ನಮ್ಮ ಅಪ್ಪನಿಗೆ ಗೊತ್ತಾ, ಅವಳ ಮೇಲೆ ಭಾಳ ಇಷ್ಟಪಡ್ತಾರೆ ನಮ್ಮ ಮನೇಲಿ. ಆ ರೀತಿ ಎಲ್ಲ ನಾ ಬೈಯಕ್ಕೆ ಹೋಗ್ಬಿಡ ಜೀವಿತ ಅವಳಿಗೆ. ಅಯ್ಯೋ ಇಲ್ಲ ರೀ, ಅಲ್ಲ ಅವ್ರೇನು ಬಾಯಿ ಬಿಟ್ಟು ಹೇಳಿದ್ರ? ಸುಮ್ಮನೆ ಯಾಕೆ ಹಂಗೆ ತಪ್ಪಾಗಿ ತಿಳ್ಕೊಂತೀರ? ಇಲ್ಲ ರೀ, ನಾನು ಬೈಲಿಲ್ಲ. ಹ್ಞೂ, ಪಾಪ ಅಂತೇಳಿ ನಾನು ನಮ್ಮಮ್ಮಯ್ಯ ಮಾತಾಡ್ತಿದ್ವಿ. ಅವಾಗಿಂದ ಮುಖ ಸಪ್ಪಗೆ ಮಾಡ್ಕೊಂತ ಅಷ್ಟೇನೆ. ಅವಳ ಮುಂದೆ ಪಾಪ ಹೆಂಗಿದ್ದಾಳೆ ಅಂತಲೂ ಮಾತಾಡಬಾರ್ದು. ಹೆಂಗಿದ್ದಾಳೆ ಅಂತ ಮಾತಾಡಿದ್ರೆ ಅದನ್ನು ಬೇಜಾರ ಮಾಡ್ಕೊಂತಾಳೆ ಅವಳು. ಅವೆಲ್ಲ ನೀನು ಮಾತಾಡಬೇಡ. ಅವ್ರವ್ರ ಕಷ್ಟ ಅವ್ರಿಗೆ ಗೊತ್ತೈತಿ. ದೇವ್ರು ಏನು ಕೊಡ್ತಾನ ಅದನ್ನ ಅನುಭವಿಸ್ಬೇಕು. ನೀನು ಹಿಂಗೆ ಮಾಡಬೇಡ. ನೀನು ಚೆನ್ನಾಗಿ ನೋಡ್ಕೊಂಡ್ರೆ ಮುಂದೆ ನಿನ್ನ ಮಕ್ಳು ಮರಿ ಒಳ್ಳೇದಾಗುತ್ತೆ. ನೀನು ನೋಡ್ಕೊಂಬಿಲ್ಲ ಅಂದ್ರೆ ನಿನ್ನ ಮಕ್ಳು ಮರಿಗಾದ್ರೂ ಸುತ್ತಿಗೆ ಮತ್ತು ಇವಳ ಎಂದಿದ್ದೆ ನಿನಗೇನು ಒಳ್ಳೇದಾಗಲ್ಲ. ನೀನು ಅನುಭವಿಸ್ಬೇಕಾಗುತ್ತೆ ಮುಂದೆ. ನೋಡಿ ಹೇಳಿರ್ತೀನಿ, ಎಷ್ಟಾಗಿರ್ಬೇಕು ಅಷ್ಟಾಗಿರೋದು ಕಲಿ, ಬೈಯೋದೆಲ್ಲ ಮಾಡಬೇಡ. ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಎಲ್ಲ ನಮ್ಮ ಮನೇನ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡಿ ನೆಲಗಿಲ್ಲ ಎಲ್ಲ ನಾವು ಒರೆಸ್ಕೊಡು. ಎಲ್ಲ ಒರೆಸ್ಕೊಟ್ಟು ನಾವು ಎಲ್ಲನ ಸ್ನಾನ ಮಾಡ್ಕೊಂಡು ಹೋಗ್ತೀವಿ. ಇವಳಿಗೆ ಸ್ನಾನ ಮಾಡಿಸಿದ್ದೀನಿ, ಈಗ ನಾನು ಮನ್ಗಿಸ್ದೆ ಮನೆ ಕೆಮ್ತಾಳ ಕ್ಷಣನ. ಹೋಗು, ಎಲ್ಲ ನೆಲಗಿಲ್ಲ ಎಲ್ಲ ಒರೆಸಿ ಬೇಗ ಎಲ್ಲ ಕೆಲಸ ಮುಗಿಸ್ಬಿಡು. ಅಯ್ಯೋ ಏನೋ ಗೊತ್ತಾಗಿಲ್ಲ ಬಿಡತ್ತೆ ನಮ್ಮ ಅಮ್ಮನ. ನಾವು ಯಾರೇ ಆಗಲಿ ಹೊಸಬ್ರು ಬಂದಂಗೆ ಮಾತಾಡ್ತಾರೆ. ನಾನೇನು ಮಾತಾಡಿಲ್ಲ ಕಣತ್ತೆ. ಪಾಪ ಅವಳನ್ನು ನೋಡ್ಕೊಂಡ್ರೆ ನಮಗೆ. ನಾನು ಬೆಳಗ್ಗೆ ಎದ್ದು ಬಿಸ್ಕೆಟ್ ತಿನ್ನಿಸ್ತೆ, ರಾಗಿ ಬಿಸ್ಕೆಟ್ ತಿನ್ನಿಸ್ತೀನಿ. ರಾಗಿ ಬಿಸ್ಕೆಟ್ ತಂದಿದ್ದೀನಿ. ಬೆಣ್ಣೆ ಬಿಸ್ಕೆಟ್ ಇರೋದು ಬೆಣ್ಣೆ ಬಿಸ್ಕೆಟ್ ತಿನ್ನಿಸ್ತೀನಿ. ಇವಾಗ ಏನಾದರೂ ಒಂದು ತಿನ್ನಿಸ್ತಾನೆ ಇರ್ತೀನಿ. ನೀರು ಕುಡಿಸ್ತಾ ಇರ್ತೀನಿ. ಚೆನ್ನಾಗಿ ನೋಡ್ಕೊತೀನಿ. ಎಷ್ಟು ಚೆನ್ನಾಗಿ ನೋಡ್ಕೊತೀನಿ, ನನಗೂ ಚೆನ್ನಾಗಿ ನೋಡ್ಕೋಬೇಕು ಅಂಬೋದೇ ಇರೋದು. ಚೆನ್ನಾಗಿ ನೋಡ್ಕೋಬೇಕು ನನ್ನ ಮಗಳನ್ನ. ಚೆನ್ನಾಗಿ ನೋಡ್ಕೊಂಡ್ರೇನಿ, ಇಲ್ಲಾಂದ್ರೆ ನಾನೇನು ಸುಮ್ಮನೆ ಇರಲ್ಲ ನೋಡಿ, ಹೇಳಿರ್ತೀನಿ. ಆಯ್ತತ್ತೆ, ಬರೀ ಸ್ನಾನ ಮಾಡ್ಕೊಳ್ರಿ. ಬಟ್ಟೆ ತೆಗ್ದಾಕ್ಲಾತೆ? ತೆಗ್ದಾಕ ಬರ್ತೀನಿ. ಅವಳೇನಂಗೆಲ್ಲ ಏನಿಲ್ಲಮ್ಮ, ಚೆನ್ನಾಗಿ ನೋಡ್ಕೊಂತಾಳೆ. ನನಗೆ ಹೇಳ್ತಿರ್ತಾಳೆ, ಸುದ್ದು ಚೆನ್ನಾಗಿ ನೋಡ್ಕೋಬೇಕು ನಿಮ್ಮ ಅಕ್ಕನ್ನ ಅಂತೇಳಿ ಹೇಳ್ತಿರ್ತಾರೆ. ನಾವು ಚೆನ್ನಾಗಿ ನೋಡ್ಕೋಬೇಕು ನಮ್ಮ ಅಕ್ಕನ್ನ, ನಾವು ಯಾವತ್ತೂ ಮಗು ಥರ ನೋಡ್ಕೊಂಡಿದ್ವಿ ಅಂತ. ಏನೋ ಹೇಳಕ್ಕೆ ಹೋಗಿ ಏನಂತ ಗೊತ್ತಿಲ್ಲ ಪಾಪ, ಅರ್ಥ ಆಗಲ್ವಲ್ಲ ಅದಕ್ಕೆ. ಅರ್ಥ ಆಗತ್ ಪಾಪ. ನಮ್ಮ ಹಾಲಿಗೆ ಮೇಲಿನ ಮೇಲೆ ಬೈದ್ಲ ಅವಳು. ನೋಡು ಅಂತ ಇದ್ದಾಳೆ ನೋಡು. ಸುಮ್ಮನೆ ಅವಳಿಗೆ ಎಲ್ಲ ಅರ್ಥ ಆಗುತ್ತೆ. ಅರ್ಥ ಆಗಲ್ಲ ಅಂತ ನಾವು ಮಾತಾಡ್ಬೋದು, ಎಲ್ಲ ಅರ್ಥ ಮಾಡ್ಕೊಂತಾಳೆ. ಅವಳಿಗೆ ಏನಾನ ಬೈದಿದ್ದೆ ನನಗೆ ಗೊತ್ತಾದರೆ ಈಗ ಹಿಂಗೆ ಅಳ್ತಿರ್ತಾಳೆ, ಮುಖ ಸಪ್ಪಗೆ ಮಾಡ್ಕೊಂತಾಳೆ. ಏನಾದರೂ ನಗಾಡ ಅಂತದ್ದು ಮಾತಾಡಿದ್ರೆ ನಗ್ತಾಳೆ. ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂತಾಳೆ ಗೊತ್ತೇ. ಅವಳು ಸುಮ್ಮನೆ ಹೇಳಲ್ಲ ಕಣಪ್ಪ. ಅವಳು ಬೈದಿರೋ ಅದಕ್ಕೇನೆ ಹಿಂಗಿರೋದು. ನಾನು ಬೈದಿಲ್ಲ ಅಂತಾಳೆ. ಏನೋ ಅವಳಿಗೇನೋ ಬಾಯಿ ಬಿಟ್ಟು ಹೇಳೋಕ್ಕಲ್ಲ, ಏನಿಲ್ಲ. ಏನೋ ಗೊತ್ತಿಲ್ದಲ್ಲಿ ಹೆಂಗೆ ಮಾತಾಡೋಣ ಬಿಡ ಮಾತ್ಲಾಗೆ. ಹೋಗ್ಲಿ, ಇನ್ನೇನು ಮಾಡೋದು. ಮಗಳನ್ನೇನ ಬೈದಿದ್ದು ನೋಡ್ಬೇಕಣ. ರಮ್ಮಯ್ಯನೂ ಹಂಗೆ ಮೂಗು ಮುಚ್ಕೊಂತೈತೆ, ವಾಸನೆ ಅಂತ. ಏನು ವಾಸನೆ ಇಲ್ಲ, ಏನಿಲ್ಲ. ಅದೇನಾ ನಾವೆಲ್ಲ ನೀಟ್ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡೋದು ಹೆಂಗೆ ವಾಸನೆ ಬರುತ್ತೆ ಹೇಳು? ಏನು ಹಂಗೇನೆ ವಾಸನೆ ಅಂತಾರೆ. ತಾಯಿ ಮಗಳಿಬ್ರು ಮಾತಾಡ್ಕೊಂತಿದ್ರು. ನಾನು ಬೆಳಗ್ಗೆ ಏನ ಕೇಳಿಸ್ಕೊಂಡಿದ್ದೀನಿ, ವಾಸನೆ ಅಂಬರು. ಗಬ್ಬು ವಾಸನೆ ಅಂತಾರೆ. ಅದೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ ಗೊತ್ತೇ. ನಾನು ಕೇಳಿಸ್ಕೊಂಡು ಸುಮ್ಮನಾಗಿದ್ದೀನಿ. ಬಿಡತ್ಲಾಗ ಹೋದ್ರೆ ಹೋಗ್ಲಿ ಅಂತೇಳಿ ಸುಮ್ಮನಾಗಿದ್ದೀನಿ ಕೇಳಿಸ್ಕೊಂಡು. ವಾಸನೆ ಅಂತ ಇರೋರು ಬರಬಾರ್ದು ನಮ್ಮಂಥರ ಮನೆಗೆಲ್ಲ. ನಾವು ವಾಸನೆ ಇರೋರ ಮನೆಗೆ. ಬಿಡ ಮಾತ್ಲಾಗೆ ಅವ್ರು ಏನೋ ಮಾತಾಡಿದಾರೆ ಅಂದರೆ ಅಪರೂಪಕ್ಕೆ ಬಂದವ್ರಿಗೆ ಹಂಗೆ ಸ್ಮೆಲ್ ಅಂತ ಅನಿಸುತ್ತೆ. ನಾವಂತೂ ಅಂದರೆ ನಾವು 35 ವರ್ಷದಿಂದ ನೋಡಿದ್ದೀವಲ್ಲ, ಏನು ಅನಿಸಲ್ಲ. ಅಪರೂಪಕ್ಕೆ ಬಂದವ್ರಿಗೆ ಹಂಗೆ ಸ್ವಲ್ಪ ಈಗ ಹತ್ಕೊಂಡಂಗೆ ಆಗುತ್ತೆ. ಸ್ವಲ್ಪ ಹೆಂಗೆ ಒಂಥರ ಏನಪ್ಪ ಇದು ಅಮ್ಮಂಗೆ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ ಬಿಡು, ಹೋಗ್ಲಿ. ಅಲ್ಲ ಗೊತ್ತಾಗ್ಬೇಕು ನನಗೆ. ಏನಾನ ಬೈಯೋದು ಏನಿಲ್ಲ. ಬೈಯೋದು ನಾನು ಕೇಳಿಸ್ಕೊಬಿಟ್ರೆ ಸರ್ರೇ ಬೈದ್ಬಿಡ್ತೀನಿ ಇಬ್ಬರಿಗೂ. ನನ್ನ ಮಗಳಿಗೆ ಬೈಯೋದೆಲ್ಲ ಅರ್ಥ ಆಗುತ್ತೆ. ಅವಳಿಗೆ ಮಲಿಕಂಡ್ರದ ಮಗಳಿಗೆ ಆಗಿರ್ಬೋದು, ಆದರೆ ಭಾಳ ದಿವಸದಿಂದಲೂ ಅವಳೆಲ್ಲ ಅರ್ಥ ಮಾಡ್ಕೊತಾಳೆ. ಹೇಳಿದ್ದ ಬೈತಾರೆ ಅಂತ ಅಳ್ತಾಳೆ. ಅಂಥದ್ದೇನ ನಾವು ಟಿ ವಿಗೆ ಏನಾರು ಹಾಕಿದ್ರೆ, ಕಾಮಿಡಿಗಳು ಏನಾರು ಬಂದರೆ ಅದನ್ನೆಲ್ಲ ನೋಡಿ ನಗ್ತಿರ್ತಾಳೆ. ಎಲ್ಲ ಅರ್ಥ ಮಾಡ್ಕೊತಾಳೆ ಒಟ್ಟಿನಲ್ಲಾದರೆ. ಒಂದೊಂದು ಸತಿ ಅವಳಿಗೆ ಈಗ ಮಾತಾಡೋಕೆ ಟ್ರೈ ಮಾಡ್ತಾಳೆ. ಮಾತು ಬರೋಲ್ಲ ಅವಳಿಗೆ, ಕೈ ಕಾಲು ಬರೋಲ್ಲ, ಕೂತ್ಕೊಂಡಿಲ್ಲ ಇನ್ನೂವರೆಗೂ, ಏನಿಲ್ಲ. ಈ ರೀತಿ ಮಲ್ಕಡಿತಾಗೇನೆ ನಾವಂತೂ ಚೆನ್ನಾಗಿ ನೋಡ್ಕೊತೀವಿ ಇವಳನ್ನ. ಆದರೆ ಇವಳು ಬೈದ್ಲು ಅಂತ ಹೇಳ್ತಾಳೆ. ತಲೆ ಗುಂಡ್ಕ ಹಾಕ್ಕೊಂಡು ಹೇಳ್ತಾ ಇದ್ದಾಳೆ ಬೈದ್ಲು ಅಂತ. ಅವಳು ನೋಡಿ ನಾನು ಬೈದೇ ಇಲ್ಲ ಅಂತಾಳೆ. ಅದಕ್ಕೇ ಸುಮ್ಮನೆ ನೋಡಿ ಮಾಡಿ ಮಾತಾಡಬಾರ್ದು. ಇವಾಗ ಇವಳಿಗೆ ಹೇಳಕ್ಕೆ ಬರಲ್ಲ. ಅದನ್ನೆಲ್ಲ ನಾನು ಮಾಡ್ದಲೆ ಮಾತಾಡಬಾರ್ದು ಅಂತ ಸುಮ್ಮನಿದ್ದೀನಿ. ನೋಡ್ತಾ ಇರಿ, ನಿನ್ನನ್ನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.